ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಗೆಳೆಯರೆ, ವಿಶೇಷ ಅಧಿವೇಶನದ ನಂತರ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಉಂಟಾಗುತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ವು. ಅದರಂತೆಯೇ ಡಿ ಕೆ ಶಿವಕುಮಾರ್ ಅವರ ನಡೆಯೂ ಕೂಡ ಆಗಿತ್ತು. ವಿಶೇಷ ಅಧಿವೇಶನದಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೆಚ್ಚು ಭಾಗವಹಿಸಲಿಲ್ಲ. ಅವರು ಕನಕೋತ್ಸವದಲ್ಲಿಯೇ ತಮ್ಮನ್ನು ತಾವು ತೊಡಗಿಸಿಕೊಂಡರು. ಆ ಮೂಲಕವಾಗಿ ನಾನು ಸರ್ಕಾರದ ಭಾಗವಾಗಿಲ್ಲ ಅನ್ನುವಂತಹ ಸಂದೇಶವನ್ನು ಕೂಡ ಕೊಟ್ಟರು. ಅದರ ಜೊತೆಗೆ ಕನಕೋತ್ಸವದಲ್ಲಿ 56 ಜನ ಶಾಸಕರನ್ನು ಸೇರಿಸುವ ಮೂಲಕ ಹೈಕಮಾಂಡ್ಗೆ ಒಂದು ದೊಡ್ಡ ಮೆಸೇಜ್ ಕೂಡ ಡಿ ಕೆ ಶಿವಕುಮಾರ್ ಅವರು ಪಾಸ್ ಮಾಡಿದ್ರು. ಇದರ ಬೆನ್ನಲ್ಲೇ ಫೆಬ್ರವರಿ 2ನೇ ತಾರೀಕು ಸಿದ್ದರಾಮಯ್ಯ ಅವರು ತಮ್ಮ ರಾಜೀನಾಮೆಯ ದಿನಾಂಕವನ್ನು ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ತಮ್ಮ ಅಧಿಕಾರದ ಹಸ್ತಾಂತರವನ್ನು ಅಧಿಕೃತವಾಗಿ ಅನೌನ್ಸ್ ಮಾಡ್ತಾರೆ ಅನ್ನುವಂತಹ ಸುದ್ದಿಗಳು ಕೂಡ ಬಂದವು. ಅದೇ ದಿನದಂದು ಮುಹೂರ್ತವೂ ಕೂಡ ನಿಗದಿಯಾಗಿತ್ತು. ಆದರೆ ಸಿದ್ದರಾಮಯ್ಯ ಅವರು ಬೇಕು ಅಂತಲೇ ಜನವರಿ 31ಕ್ಕೆ ಕೊನೆಯಾಗಬೇಕಾಗಿದ್ದಂತಹ ವಿಶೇಷ ಅಧಿವೇಶನವನ್ನು ಫೆಬ್ರವರಿ 4ರವರೆಗೂ ಮುಂದೂಡಿದರು. ಯಾಕೆಂದರೆ ಆ ಸಮಯದಲ್ಲಿ ಫೆಬ್ರವರಿ 4ರ ನಂತರ ರಾಹುಲ್ ಗಾಂಧಿಯವರ ಭೇಟಿಗೆ ಅವಕಾಶ ಇರೋದಿಲ್ಲ. ಯಾಕೆಂದರೆ ಅವರು ದೇಶದಲ್ಲಿ ಇರೋದಿಲ್ಲ ಅನ್ನುವಂತಹ ಮಾಹಿತಿ ಸಿದ್ದರಾಮಯ್ಯ ಅವರಿಗೆ ಸಿಕ್ಕಿತ್ತು. ಈಗ ಇದೆಲ್ಲದಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರು ಸೆಡ್ಡು ಹೊಡೆದಿದ್ದಾರೆ. ರಾಹುಲ್ ಗಾಂಧಿಯವರು ಈಗ ದೇಶದಲ್ಲಿ ಇಲ್ಲ. ಆನಂತರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ರಾಹುಲ್ ಗಾಂಧಿ ಅಥವಾ ಬೇರೆ ಪ್ರಿಯಾಂಕಾ ವಾದ್ರಾ ಆಗಿರ್ಬೋದು, ಸೋನಿಯಾ ಗಾಂಧಿಯವರಾಗಿರ್ಬೋದು, ಯಾರೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಬುಲಾವನ್ನು ಕೂಡ ಕೊಟ್ಟಿಲ್ಲ. ಇಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಬಜೆಟ್ ಪೂರ್ವಭಾವಿ ಸಭೆ ಇದ್ದಂತಹ ದಿನವೇ, ಅಂದರೆ ಇವತ್ತು ಬಜೆಟ್ ಪೂರ್ವಭಾವಿ ಸಭೆ ಇದೆ, ಆದರೆ ಡಿ ಕೆ ಶಿವಕುಮಾರ್ ಅವರು ಇದ್ದಕ್ಕಿದ್ದ ಹಾಗೆ ದೆಹಲಿಗೆ ಹೋಗ್ತಾ ಇದ್ದಾರೆ. ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೊಡ್ತಾ ಇರುವಂತಹ ಕಾರಣ ಏನು ಅಂದರೆ, ಕೇಂದ್ರ ಸಚಿವರ ಜೊತೆಗೆ ನನಗೆ ಮೀಟಿಂಗ್ ಫಿಕ್ಸ್ ಆಗಿದೆ ಅಂತ. ಹಾಗಾದರೆ ಡಿ ಕೆ ಶಿವಕುಮಾರ್ ಅವರು ಯಾರ ಜೊತೆ ಮೀಟಿಂಗ್ ಫಿಕ್ಸ್ ಮಾಡಿದ್ದಾರೆ ಮತ್ತು ಈ ಮೂಲಕವಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಯಾವ ರೀತಿಯಾಗಿರುವಂತಹ ಸಂದೇಶವನ್ನು ಕೊಡ್ತಾ ಇದ್ದಾರೆ ಮತ್ತು ಬಜೆಟ್ ಪೂರ್ವಭಾವಿ ಸಭೆಯನ್ನೇ ಡಿ ಕೆ ಶಿವಕುಮಾರ್ ಅವರು ಧಿಕ್ಕರಿಸಿದ್ದು ಯಾಕೆ ಅನ್ನೋದರ ಒಂದಷ್ಟು ವಿಶ್ಲೇಷಣೆಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ. ಗೆಳೆಯರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಡಿ ಕೆ ಶಿವಕುಮಾರ್ ಅವರು ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಅವರು ಭಾಗಿಯಾಗಬೇಕಿತ್ತು. ಯಾಕೆ ಅಂದರೆ ಅವರು ರಾಜ್ಯದ ಡೆಪ್ಯೂಟಿ CM, ಆನಂತರ ರಾಜ್ಯದ 2 ಪ್ರಮುಖ ಖಾತೆಗಳ ಸಚಿವರು. ಅದರಲ್ಲೂ ಕೂಡ ಒಂದು ಅವರು ಜಲಸಂಪನ್ಮೂಲ ಮತ್ತು ನಗರಾಭಿವೃದ್ಧಿ ಖಾತೆಯ ಮಿನಿಸ್ಟರ್. ಅವರ ಒಂದು ಏನು ಸಚಿವಾಲಯದಲ್ಲಿ ಅಥವಾ ಅವರ ಒಂದು ಇಲಾಖೆ ಏನಿದೆಯಲ್ಲ, ಆ ಇಲಾಖೆಯಲ್ಲಿ ಬಹಳಷ್ಟು ಹಣ ಮೀಸಲಿಡಬೇಕಾಗತ್ತೆ ಮತ್ತು ಆ ಇಲಾಖೆಗೆ ಬಹಳಷ್ಟು ಹಣವೂ ಕೂಡ ಬಜೆಟ್ನಲ್ಲಿ ಮೀಸಲಿಡಬೇಕಾಗತ್ತೆ. ಹಾಗಾಗಿಯೇ ಸಿದ್ದರಾಮಯ್ಯ ಅವರು ಬಜೆಟ್ ಪೂರ್ವಭಾವಿ ಸಭೆಯನ್ನು ಕರೆದಿದ್ರು. ಗೆಳೆಯರೆ, ಬಜೆಟ್ ಪೂರ್ವಭಾವಿ ಸಭೆ ಅನ್ನೋದು ಇವತ್ತು ಹೇಳಿ ನಾಳೆ ಫಿಕ್ಸ್ ಮಾಡೋದು ಅಂತ ಇರೋದಿಲ್ಲ. ಅದು ಆಲ್ರೆಡಿ ಫಿಕ್ಸ್ ಆಗಿರುತ್ತೆ, ಆದರೆ ಅನೌನ್ಸ್ ಆಗಿರೋದಿಲ್ಲ. ಅದರಲ್ಲಿ ಎಲ್ಲ ಮಂತ್ರಿಗಳಿಗೂ ಕೂಡ ಮೆಸೇಜ್ ಹೋಗಿರುತ್ತೆ, ಇಂತಹ ದಿನ ಇಷ್ಟು ಗಂಟೆಗೆ ಬಜೆಟ್ ಪೂರ್ವಭಾವಿ ಸಭೆ ಇರುತ್ತೆ ಅಂತ. ಆಯಾ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ, IAS ಅಧಿಕಾರಿಗಳಿಗೆ ಮತ್ತು ಸೆಕ್ರೆಟರೇಟ್ಗಳಿಗೂ ಕೂಡ ಮೆಸೇಜ್ ಹೋಗಿರುತ್ತೆ. ಇಂತಹ ಮೆಸೇಜ್ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಹೋಗಿತ್ತು. ಆದರೆ ಡಿ ಕೆ ಶಿವಕುಮಾರ್ ಅವರು ಇದ್ದಕ್ಕಿದ್ದ ಹಾಗೆ ಆ ಒಂದು ಸಭೆಯನ್ನು ಧಿಕ್ಕರಿಸಿ ದೆಹಲಿಗೆ ಹೋಗೋದಕ್ಕೆ ನಿಂತ್ಕೊಂಡಿದ್ದಾರೆ. ಇವತ್ತು ಬೆಳಗ್ಗೆ 9 ಗಂಟೆಗೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹಾರಿದ್ದಾರೆ. ಅದಕ್ಕೂ ಮುನ್ನ ಡಿ ಕೆ ಶಿವಕುಮಾರ್ ಅವರು ಒಂದು ಪ್ರೆಸ್ ಮೀಟ್ ಮಾಡಿ ಈ ವಿಚಾರವನ್ನು ಹೇಳ್ತಾರೆ. ಅಂದರೆ ಈಗ ಏಕಾಏಕಿ ದೆಹಲಿಗೆ ಹೋಗೋದು ಆ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ರೆ ಅದು ಬೇರೆಯದ್ದೇ ಅರ್ಥ ಕೊಡ್ತಾ ಇತ್ತು. ಆದರೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಬೇಕು ಅಂತಲೇ ಒಂದು ಪ್ರೆಸ್ ಮೀಟನ್ನು ಮಾಡ್ತಾರೆ. ಆ ಒಂದು ಪ್ರೆಸ್ ಮೀಟ್ನಲ್ಲಿ ಬಹಳ ಖುಷಿಯಾಗಿಯೇ ಡಿ ಕೆ ಶಿವಕುಮಾರ್ ಅವರು ಮಾತನಾಡ್ತಾರೆ. ಡಿ ಕೆ ಶಿವಕುಮಾರ್ ಅವರು ಮಾತನಾಡ್ತಾ ನನಗೆ ಕೇಂದ್ರ ಸಚಿವರ ಜೊತೆಗೆ ಮುನ್ನಾ ದಿನವೇ ಮೀಟಿಂಗ್ ಫಿಕ್ಸ್ ಆಗಿದೆ, ಕೇಂದ್ರ ಸಚಿವರ ಜೊತೆ ಮೀಟಿಂಗ್ ಇದೆ, ಹಾಗಾಗಿ ನಾನು ದೆಹಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಆನಂತರ ಹೈಕಮಾಂಡ್ ಭೇಟಿಗೆ ಏನಾದರೂ ಅವಕಾಶ ಸಿಕ್ಕರೆ ನಾನು ಅವರನ್ನು ಭೇಟಿ ಆಗ್ತೀನಿ ಅಂತ. ಗೆಳೆಯರಲ್ಲಿ ಡಿ ಕೆ ಶಿವಕುಮಾರ್ ಅವರ ಮಾತನ್ನು ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸಿದರೆ ಅರ್ಥ ಆಗುತ್ತೆ. ಒಂದು ಅವರು ಹೇಳ್ತಾ ಇರೋದು ಏನು ಅಂದರೆ, ಒಂದು ವೇಳೆ ಏನಾದರೂ ಹೈಕಮಾಂಡ್ ಭೇಟಿಗೆ ಅವಕಾಶ ಸಿಕ್ಕರೆ ಭೇಟಿಯಾಗ್ತೀನಿ ಅಂತ. ಅಂದರೆ ಹೈಕಮಾಂಡ್ ಭೇಟಿ ಮಾಡುವಂತಹ ಯಾವ ಉದ್ದೇಶವೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಇಲ್ಲ. ಸೊ ಅವರು ಅಲ್ಲಿ ಹೋಗ್ತಾ ಇರೋದು ಕೇಂದ್ರ ಸಚಿವರನ್ನು ಭೇಟಿಯಾಗೋದಕ್ಕೆ. ಕೇಂದ್ರ ಸಚಿವರು ಅಂದರೆ ಯಾರನ್ನು ಭೇಟಿಯಾಗ್ತಾರೆ ಗೆಳೆಯರೆ? ಈಗ
BJPಯಲ್ಲಿ ಈಗ ಆಲ್ರೆಡಿ ಕೂಡ ಒಂದು ಆಪರೇಷನ್ ನಡೀತಾ ಇದೆ ಅಂತ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿದ್ರು, ನಿಮಗೆ ನೆನಪಿರಬಹುದು. ಆ ಒಂದು ಮಾತನ್ನು DK ಶಿವಕುಮಾರ್ ಅವರ ನಡೆಯನ್ನು ನಾವು ಎರಡನ್ನೂ ಲಿಂಕ್ ಮಾಡಿದ್ರೆ ಅರ್ಥ ಆಗುತ್ತೆ. ಯತ್ನಾಳ್ ಅವರು ಏನು ಹೇಳಿದರು, ಈಗ ಆಲ್ರೆಡಿ ವಿಜಯೇಂದ್ರ ನೇತೃತ್ವದಲ್ಲಿ ಕೇಂದ್ರದ BJPಯ ಪ್ರಮುಖರ ಜೊತೆ ಮೀಟಿಂಗ್ ಆಗಿದೆ. DK ಶಿವಕುಮಾರ್ ಅವರು ತಮ್ಮ ಬೆಂಬಲಿಗ ಶಾಸಕರ ಜೊತೆಗೆ ಸರ್ಕಾರ ರಚಿಸೋದಕ್ಕೆ ಎಲ್ಲ ಪ್ಲಾನ್ಗಳು ಕೂಡ ಸಿದ್ಧ ಆಗಿದೆ. ಆದರೆ ನರೇಂದ್ರ ಮೋದಿ ಅವರು ಇದಕ್ಕೆ ಒಪ್ಪಿಲ್ಲ ಅನ್ನುವಂತಹ ವಿಚಾರವನ್ನು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿದರು. ಒಂದು ವೇಳೆ ಇದೇನಾದರೂ ಆದರೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುತ್ತಾರೆ, ವಿಜಯೇಂದ್ರ ಉಪಮುಖ್ಯಮಂತ್ರಿ ಆಗುತ್ತಾರೆ ಅನ್ನುವಂತಹ ಮಾತನ್ನು ಹೇಳಿದರು. ಈಗ DK ಶಿವಕುಮಾರ್ ಅವರು ಹೈಕಮಾಂಡನ್ನು ಕೂಡ ಭೇಟಿಯಾಗೋದಕ್ಕೆ ಹೊರಟಿಲ್ಲ. ಹೈಕಮಾಂಡ್ ನಾಯಕರಿಂದ ಯಾವ ಬುಲಾವ್ ಕೂಡ ಬಂದಿಲ್ಲ. ಹೈಕಮಾಂಡ್ ನಾಯಕರು ಹೇಳಿದ್ದೇನು ಅಂದರೆ, ಕಾಲಕ್ಕೆ ನಿಮಗೆ ಸರಿಯಾದ ರೀತಿಯಾಗಿರುವಂತಹ ಸ್ಥಾನಮಾನ ಸಿಗತ್ತೆ DK ಅಂತ ಹೇಳಿ ಕಳುಹಿಸಿದ್ದಾರೆ. ಆದರೆ ಇದುವರೆಗೂ ಕೂಡ ಯಾವ ಇಂಪ್ಲಿಮೆಂಟೇಷನ್ ಕೂಡ ಆಗಿಲ್ಲ. ಹಾಗಾಗಿ ಈಗ DK ಶಿವಕುಮಾರ್ ಅವರು ಕೇಂದ್ರ ಸಚಿವರ ಜೊತೆ ಮಾತನಾಡ್ತಾ, ಅದರಲ್ಲೂ ಪ್ರಮುಖವಾಗಿ ಅಮಿತ್ ಶಾ ಅವರ ಜೊತೆ ಮೀಟಿಂಗನ್ನು ಫಿಕ್ಸ್ ಮಾಡಿ ಕಾಂಗ್ರೆಸ್ಗೆ ಒಂದು ಅಂತಿಮವಾದಂತಹ ಎಚ್ಚರಿಕೆಯನ್ನು ಕೊಡೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂತಹ ಮಾಹಿತಿ ಈಗ ಕಾಂಗ್ರೆಸ್ನಿಂದಲೇ ಲಭ್ಯ ಆಗ್ತಾ ಇದೆ. ಅದರ ಜೊತೆಗೆ ಗೆಳೆಯರೇ, ಈ ಕಡೆ DK ಸುರೇಶ್ ಅವರು ಹಾಕಿಕೊಳ್ತಾ ಇರುವಂತಹ ಪೋಸ್ಟ್ಗಳು, ಅವರು ಇಷ್ಟು ದಿನ ಬರೀ ತಾಳ್ಮೆಯ ಬಗ್ಗೆ ಮಾತನಾಡ್ತಾ ಇದ್ರು. ಆದರೆ ಈಗ DK ಸುರೇಶ್ ಅವರು ಹೇಳ್ತಾ ಇರೋದೇನು ಅಂದರೆ, ತಾಳ್ಮೆಗೆ ಈಗ ಅಂತ್ಯ ಆಗಿದೆ, ತಾಳ್ಮೆ ಈಗ ಮಿತಿಮೀರಿದೆ, ತಾಳ್ಮೆಯ ಕಟ್ಟೆ ಒಡೆದಿದೆ ಅನ್ನುವ ಅರ್ಥದಲ್ಲಿ ಅವರು ಪೋಸ್ಟ್ಗಳನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ DK ಶಿವಕುಮಾರ್ ಅವರ ಬೆಂಬಲಿಗ ಶಾಸಕರು ಕೂಡ ನೇರಾನೇರವಾಗಿ ಸಿದ್ದರಾಮಯ್ಯ ಅವರ ಮೇಲೆ ಹರಿಹಾಯ್ತಾ ಇದ್ದಾರೆ. ಏನು ಅಂದರೆ ಶಿವಗಂಗಾ ಬಸವರಾಜ್ ಅವರು ಹೇಳ್ತಾ ಇರೋದು 2.5 ವರ್ಷದ ಆ ಒಂದು ಒಪ್ಪಂದ ಆಗಿದೆ, ಅದನ್ನು ಸಿದ್ದರಾಮಯ್ಯ ಅವರು ಇಲ್ಲ ಅಂತ ಓಪನ್ ಆಗಿ ಹೇಳಿಬಿಡಲಿ ಅನ್ನುವಂತಹ ಮಾತು. ಆನಂತರ ಇಕ್ಬಾಲ್ ಹುಸೇನ್ ಅವರು ತಂದೆ ಮಗನ ಮೇಲೆ ಇರುವಂತಹ ಪ್ರೀತಿ ಅದೆಲ್ಲವೂ ಕೂಡ ಸಹಜ, ಆದರೆ ಅದನ್ನು ನೀವು ಅಧಿಕಾರದಲ್ಲಿ ತರಬೇಡಿ ಅಂತ ನೇರವಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಖಡಕ್ ಆಗಿರುವಂತಹ ಆನ್ಸರ್ನ ಕೊಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಈ ಪ್ರಮುಖ ಬೆಳವಣಿಗೆಗಳು ಇವೆಲ್ಲವನ್ನ ನೋಡಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ಈಗ ಏನು ಮಾಡುತ್ತೆ, ಬಜೆಟ್ ಅಧಿವೇಶನದ ಅಂತಿಮ ದಿನದಲ್ಲಿ ಸಿದ್ದರಾಮಯ್ಯ ಅವರ ವಿದಾಯದ ಭಾಷಣ ಅಂತ ಬಹಳಷ್ಟು ಜನ ಹೇಳ್ತಾ ಇದ್ದಾರೆ. ಮತ್ತು ಕಾಂಗ್ರೆಸ್ನ ಅಧಿಕೃತ ಮೂಲಗಳು ಕೂಡ ಈ ಮಾಹಿತಿಯನ್ನು ಬಹಿರಂಗಪಡಿಸದೇ ಇದ್ದರೂ ಮಾಧ್ಯಮಗಳಿಗೆ ಕೊಡ್ತಾ ಇದ್ದಾವೆ. ಆ ನಿಟ್ಟಿನಲ್ಲಿ ನೋಡೋದಾದರೆ DK ಶಿವಕುಮಾರ್ ಅವರು ಈಗ ಬಜೆಟನ್ನು ಧಿಕ್ಕರಿಸಿ, ಅಂದರೆ ಬಜೆಟ್ ಪೂರ್ವಭಾವಿ ಸಭೆಯನ್ನು ಧಿಕ್ಕರಿಸಿ ಅವರು ತಮ್ಮ ಒಂದು ಮೀಟಿಂಗನ್ನು ಫಿಕ್ಸ್ ಮಾಡಿಕೊಂಡಿರೋದು. ಈ ಮೂಲಕವಾಗಿ ಹೈಕಮಾಂಡ್ಗೆ DK ಶಿವಕುಮಾರ್ ಅವರು ನೇರವಾಗಿರುವಂತಹ ಸಂದೇಶ, ಈ ಒಂದು ಬಜೆಟ್ ಅಧಿವೇಶನ ಮುಗಿಯುವಷ್ಟರಲ್ಲಿ ನೀವು ತೀರ್ಮಾನಕ್ಕೆ ಬರದೇ ಇದ್ದರೆ, ಅಧಿಕೃತವಾದಂತಹ ಘೋಷಣೆ ಆಗದಿದ್ದರೆ ನನ್ನ ಪಾಡು ನನಗೆ ರೆಡಿಯಾಗಿದೆ, ಪ್ಲಾನ್ B ನಾನು ರೆಡಿ ಮಾಡಿಕೊಂಡಿದ್ದೀನಿ ಅಂತ. ಇದರ ನಡುವೆ ಮತ್ತೊಂದು ಶಾಕಿಂಗ್ ವಿಚಾರ ಏನು ಅಂದರೆ, 56 ಜನ ಶಾಸಕರನ್ನು ವಿದೇಶಕ್ಕೆ ಕಳುಹಿಸೋದಕ್ಕೆ DK ರೆಡಿಯಾಗಿದ್ದರು. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಅದಕ್ಕೆ ಅನುಮತಿ ಕೊಡಲಿಲ್ಲ. ಆ ಅನುಮತಿ ರದ್ದಾದಂತಹ ಬೆನ್ನಲ್ಲೇ ನಾರ್ತ್ ಗೋವಾದಲ್ಲಿ ರೆಸಾರ್ಟ್ ಕೂಡ ಬುಕ್ ಆಗಿದೆ. ಈಗ ಏನಾದರೂ ಅಧಿವೇಶನದ ಮುಗಿಯೋದ್ರೊಳಗೆ ಸಿದ್ದರಾಮಯ್ಯ ಅವರು ತಮ್ಮ ಅಧಿಕಾರವನ್ನು ಬಿಟ್ಟು ಹೋಗದೇ ಇದ್ದರೆ ರಾಜ್ಯದಲ್ಲಿ ಅಸಲಿ ರೆಸಾರ್ಟ್ ರಾಜಕಾರಣ ಶುರುವಾಗುತ್ತೆ. ಇದು ಗೆಳೆಯರೆ DK ಶಿವಕುಮಾರ್ ಅವರು ಬಜೆಟ್ ಪೂರ್ವಭಾವಿ ಸಭೆಯನ್ನು ಧಿಕ್ಕರಿಸಿ ದೆಹಲಿಗೆ ಹೋಗ್ತಾ ಇರುವಂತಹದರ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.